ಇನ್ನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದಂಥ ಟರ್ಕಿ ದೇಶಕ್ಕೆ ಈಗ ಬಾಯ್ಕಾಟ್ನ ಬಿಸಿ ಭಾರತದಿಂದ ತಟ್ತಾ ಇದೆ. ಯಾವ ರೀತಿ ತಟ್ಟಬೇಕು ಅಂತಂದ್ರೆ ಇನ್ನೊಂದ್ಸಲ ಟರ್ಕಿ ನೋಡ್ಕೋಬೇಕು, ನಾನು ಯಾರ ಸಾವಾಸಕ್ಕೆ ಹೋಗ್ತಾ ಇದ್ದೀನಿ, ಯಾರ ತಂಟೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ನೋಡಿ ಸ್ಟೋರಿಯನ್ನ. ಶಕ್ತಿ ಪ್ರದರ್ಶನಕ್ಕಾಗಿ ಪಾಕ್ ಬೆಂಬಲಿಸಿ ಸಂಕಷ್ಟಕ್ಕೆ ಸಿಲುಕಿತ ಟರ್ಕಿ. ಇಸ್ಲಾಮಿಕ್ ರಾಷ್ಟ್ರಗಳ ಪೈಕಿ ಬಲಶಾಲಿ ಅಂತ ಬಿಂಬಿಸಲು ಪ್ಲಾನ್. ಟರ್ಕಿಗೆ ಇಸ್ಲಾಮಿಕ್ ಪ್ರಪಂಚದಲ್ಲಿ ನಾನೇ ಬಾಸ್ ಎನಿಸಿಕೊಳ್ಳುವ ಆಸೆ. ಇಡೀ ಪ್ರಪಂಚವೇ ಪಾಕ್ಗೆ ಕ್ಯಾಕರ್ಸಿ ಉಗಿದ್ರು ಕೆಲ ದೇಶಗಳು ಮಾತ್ರ ಪಾಕ್ ಬೆನ್ನಿಗೆ ನಿಲ್ಲೋದನ್ನ ಮಾತ್ರ ಬಿಡ್ತಿಲ್ಲ. ಇದಕ್ಕೆ ಉದಾಹರಣೆ ಟರ್ಕಿ. ಭಾರತ ಪಾಕ್ನ ಭಯೋತ್ಪಾದನೆ ನೀಚ ನಡೆಯನ್ನ ಎಳೆಯಾಗಿ ತೆರೆದಿಟ್ರು ಭಾರತ ವಿರುದ್ಧವಾಗಿ ಪಾಕ್ ಜೊತೆ ಟರ್ಕಿ ನಿಂತು ಸಹಾಯ ಮಾಡ್ತು. ಇದಕ್ಕೆ ಕಾರಣ ಟರ್ಕಿಯ ಮಾಸ್ಟರ್ ಪ್ಲಾನ್. ಪಾಕಿಸ್ತಾನ ಉಗ್ರರ ಉತ್ಪಾದನೆ ಮೂಲಕ ಭಯದ ವಾತಾವರಣ ಸೃಷ್ಟಿಸೋ ಮನಸ್ಥಿತಿಯಲ್ಲಿದ್ರೆ, ಇತ್ತ ಟರ್ಕಿ ಇಸ್ಲಾಮಿಕ್ ಪ್ರಪಂಚದಲ್ಲಿ ನಾನೇ ಬಾಸ್ ಆಗಿರಬೇಕು ಅನ್ನೋ ಆಸೆಯಲ್ಲೇ ಕಾಲ ಕಳೀತಾ ಇದೆ. ಆದರೆ ಅರಬ್ ರಾಷ್ಟ್ರ ಈಗಾಗಲೇ ಪ್ರಪಂಚದ ಇಸ್ಲಾಮಿಕ್ ರಾಷ್ಟ್ರಗಳ ಪೈಕಿ ಅವೆಲ್ಲವನ್ನ ಮುನ್ನಡೆಸುವ ಶಕ್ತಿಯುತ ರಾಷ್ಟ್ರ ಅನ್ನೋ ಪಟ್ಟದಲ್ಲಿ ಕುಳಿತಿದೆ. ಆದರೆ ಅರಬ್ ಜೊತೆ ಉತ್ತಮ ಸಂಬಂಧ ಇರದ ಕಾರಣ ಹೇಗಾದ್ರೂ ಮಾಡಿ ಅರಬ್ಬನ್ನ ದಾಟಿ ನಾನು ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಬಾಸ್ ಆಗಬೇಕು ಅನ್ನೋ ಹಠದಲ್ಲಿ ಟರ್ಕಿ ಈ ರೀತಿಯ ಮಾರ್ಗ ಹಿಡಿದಂತಿದೆ. ಹಿಂದೆ ಸೌದಿ ಟರ್ಕಿ ಒಳಭಾಗಕ್ಕೆ ನುಗ್ಗಿ ಸೌದಿ ದೇಶಕ್ಕೆ ಬೇಕಾಗಿದ್ದ ವ್ಯಕ್ತಿಯೊಬ್ಬನನ್ನ ಹೊಡೆದು ಹಾಕಿರುತ್ತೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟರ್ಕಿ ಬಹಳ ದೊಡ್ಡ ಅವಮಾನ ಎದುರಿಸಬೇಕಾಗಿತ್ತು ಮತ್ತು ಹಿನ್ನಡೆಯಾಗಿತ್ತು. ಇದರ ಪ್ರತೀಕಾರವಾಗಿ ಸದಾ ಅರಬ್ ವಿರುದ್ಧ ಟರ್ಕಿ ಕತ್ತಿ ಮಸಿಯುತ್ತಲೇ ಬಂದಿದೆ. ಯಾವುದೇ ಮುಸ್ಲಿಂ ದೇಶ ಸಮಸ್ಯೆಯಲ್ಲಿದ್ರೂ ಕೂಡ ಅರಬ್ ರಾಷ್ಟ್ರಕ್ಕಿಂತ ಮೊದಲೇ ಆ ದೇಶಗಳ ಜೊತೆ ನಿಲ್ಲುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅವನಿಗೇನು ಮುಸ್ಲಿಂ ರಾಷ್ಟ್ರದಲ್ಲಿ ಏನೇ ಇಶ್ಯೂ ಆದರೂ ಜನ ನನ್ನನ್ನೇ ನೋಡಬೇಕೇ ಹೊತ್ತು ಅರಬ್ನ ನೋಡಬಾರ್ದು, ನನ್ನನ್ನು ನೋಡಬೇಕು. ಕಂಟ್ರಿ ಒಂದೇ ಅಲ್ಲ, ಅವನಿಗೊಂಥರ ಮನಸ್ಥಿತಿ. ಅರಬ್ ಇದೊಂದು ಇಶ್ಯೂ ಸಾಕಾಗಿತ್ತು ಅವನಿಗೆ ಅರಬ್ನ ದೂಷಿಸೋಕ್ಕೆ. ಬಟ್ ಅವನ ಮನಸ್ಥಿತಿ ಏನು ಅಂದರೆ, ನಾನು ಸಾರ್ವಭೌಮತ್ವ ಅಂದರೆ ಯಾವುದೇ ಮುಸ್ಲಿಂ ದೇಶಗಳಿದ್ರು ನನ್ನನ್ನೇ ಅವ್ರಿಗೆ ಗುರುಕು. ಏನೇ ಪ್ರಾಬ್ಲಮ್ ಆದರೂ ಟರ್ಕಿ ಇದೆ, ನಮ್ಮ ಮುಸ್ಲಿಂ ರಾಷ್ಟ್ರ ಇದಾಗತ್ತೆ ಟರ್ಕಿಗೂ ಸಿರಿಯಾಗೂ. ಸೊ ಈ ವಾಂಟ್ಸ್ ಟು ಟೇಕ್ ಅಪ್ ದಟ್ ಲ್ಯಾಂಡ್ ಆ್ಯಂಡ್ ಎಸ್ಟಾಬ್ಲಿಷ್ ದಟ್ ಟರ್ಕಿಶ್ ಕಾಲನೀಸ್. ಅದೊಂದು ಗ್ರೂಪ್ ಇದೆ, ಸಪೋರ್ಟೆಡ್ ಬೈ ದಟ್ ಟರ್ಕಿಶ್ ಗ್ರೂಪ್. ಇದು ಪಾಕಿಸ್ತಾನದ ವಿಚಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸಿರಿಯಾ ವಿಚಾರದಲ್ಲೂ ಟರ್ಕಿ ಇದೇ ನಿಲುವನ್ನ ತೋರಿತ್ತು. ಸಿರಿಯಾದಲ್ಲಿ ಆಂತರಿಕ ಜಗಳ ಹೆಚ್ಚಾದ ಬಳಿಕ ಅದರ ಗಡಿಯಲ್ಲಿ ಟರ್ಕಿಶ್ ಸಮುದಾಯಕ್ಕೆ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಸಿರಿಯಾದಲ್ಲಿ ಟರ್ಕಿಶ್ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕಾರಣಕ್ಕೆ ಆಂತರಿಕ ಜಗಳವನ್ನ ಬಂಡವಾಳಗೊಳಿಸಿಕೊಂಡು ಅಲ್ಲಿನ ಗಡಿ ಪ್ರದೇಶವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಮೂಲಕ ಆ ದೇಶದ ಗಡಿಗೂ ಎಂಟ್ರಿ ಕೊಟ್ಟು ತನ್ನ ಪ್ರಾಬಲ್ಯ ವಿಸ್ತರಣೆ ಮಾಡಿದೆ. ಇಸ್ಲಾಮಿಕ್ ಪ್ರಪಂಚಕ್ಕೆ ತನ್ನನ್ನ ತಾನೇ ಮುಸ್ಲಿಂ ರಾಷ್ಟ್ರಗಳ ಮುಂಚೂಣಿ ನಾಯಕ ಅಂತ ಘೋಷಣೆ ಮಾಡಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗಿದೆ. ಪಾಕ್ಗೆ ಬೆಂಬಲ ಕೊಟ್ಟು ಆರ್ಥಿಕ ಹೊಡೆತ ತಿಂದ ಟರ್ಕಿ. ಎರಡು ದೇಶಗಳ ಟೂರಿಸಂಗೂ ಭಾರತ ಮಾಸ್ಟರ್ ಸ್ಟ್ರೋಕ್. ಪಾಪಿ ಪಾಕ್ ಪರ ನಿಂತ ಟರ್ಕಿ ಮತ್ತು ಅಜರ್ಬೈಜಾನ್ ದೇಶಗಳಿಗೆ ಈಗ ಸಂಕಷ್ಟ ಎದುರಾಗಿದೆ. ಈ ಎರಡೂ ದೇಶಗಳ ಆರ್ಥಿಕತೆಗೆ ಟೂರಿಸಂ ಬಹಳ ದೊಡ್ಡ ಆದಾಯದ ಮೂಲವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ದೇಶಗಳಿಗೆ ಭೇಟಿ ಕೊಡ್ತಾರೆ. ಅದರಲ್ಲೂ ಭಾರತೀಯ ಪ್ರವಾಸಿಗರು ವರ್ಷದಿಂದ ವರ್ಷಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾರೆ. ಆದರೆ ಭಾರತದ ವಿರುದ್ಧವಾಗಿ ಪಾಕ್ಗೆ ಬೆಂಬಲ ಕೊಟ್ಟ ಟರ್ಕಿ ಅಜರ್ಬೈಜಾನ್ ದೇಶಗಳ ಪ್ರವಾಸವನ್ನ ಭಾರತೀಯರು ವಿರೋಧಿಸಿದ್ದಾರೆ. ಭಾರತದ ವಿರುದ್ಧ ನಿಂತ ರಾಷ್ಟ್ರಗಳ ಆರ್ಥಿಕತೆಯ ಮೇಲೆ ಹೊಡೆತ ನೀಡುವ ಮೂಲಕ ಪಾಠ ಕಲಿಸೋಕೆ ಮುಂದಾಗಿದ್ದಾರೆ. ಕಳೆದ ವರ್ಷ ಭಾರತದಿಂದ ಅಜರ್ಬೈಜಾನ್ಗೆ 2.43 ಲಕ್ಷ ಪ್ರವಾಸಿಗರು ಭೇಟಿ ನೀಡಿದ್ರು. ಟರ್ಕಿಗೆ ಕಳೆದ ವರ್ಷದ 3.3 ಲಕ್ಷ ಭಾರತೀಯ ಪ್ರವಾಸಿಗರು ಭೇಟಿ ನೀಡಿದ್ರು. ಭಾರತೀಯ ಪ್ರವಾಸಿಗರಿಂದಲೇ ಟರ್ಕಿ ಮತ್ತು ಅಜರ್ಬೈಜಾನ್ ರಾಷ್ಟ್ರಗಳು ಸರಾಸರಿ 1200 ಕೋಟಿ ರೂಪಾಯಿ ಲಾಭ. ಆದರೆ ಪಾಕ್ ಪರ ನಿಂತ ಕಾರಣ ಸದ್ಯ ಈ ದೇಶಗಳ ಪ್ರವಾಸವನ್ನ ಭಾರತೀಯರು ಬಹಿಷ್ಕಾರ ಮಾಡಿದ್ದಾರೆ. ಇದರಿಂದ ಭಾರಿ ನಷ್ಟ ಅನುಭವಿಸಿದೆ. ಅಂತೂ ನಾನು ಎಲ್ಲ ಪ್ರವಾಸಿಗಳಿಗೂ, ನಮ್ಮ ಸದಸ್ಯರುಗಳಿಗೂ, ಟ್ರಾವೆಲ್ ಏಜೆಂಟ್ಗಳಿಗೂ, ಪ್ರವಾಸಿಗಳಿಗೂ ನಾನು ಹೇಳ್ತಾ ಇದ್ದೀನಿ, ಪ್ರಧಾನಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ವ್ಯಾಪಾರ ಮತ್ತು ಮಾತುಕತೆ ಎರಡನ್ನೂ, ಯುದ್ಧ ಮತ್ತು ಮಾತುಕತೆ ಒಂದೇ ಸಂದರ್ಭದಲ್ಲಿ ನಡೆಯಲ್ಲ. ಅದೇ ಥರನೇ ನಾವು ಒಂದು ಮಾತುಕತೆ ಮಾಡಬೇಕು ಅಥವಾ ಯುದ್ಧ ಮಾಡಬೇಕು, ಎರಡರಲ್ಲಿ ಒಂದಿರಬೇಕು. ನಾವು ಆದ ಕಾರಣ ಈ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ನಾವು ಇಳಿಯೋಕ್ಕೆ ಸಾಧ್ಯ ಇಲ್ಲ. ದೇಶದೊಂದಿಗೆ ಅವರು ರಾಜಿ ಪಂಚಾಯತಿಗೆ ಮಾಡಲಿ, ಮಾತುಕತೆಯನ್ನು ಮಾಡಲಿ, ಅವರದ್ದು ಮಾಡಿದಂಥ ಕೆಟ್ಟ ಕೆಲಸಕ್ಕಾಗಿ ಕ್ಷಮೆಯಾಚನೆ ಮಾಡಲಿ, ಆಮೇಲೆ ನಮ್ಮ ವ್ಯಾಪಾರ ದೃಷ್ಟಿಕೋನವನ್ನು ನಾವು ಬದಲಾಯಿಸಿಕೊಳ್ಳೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕದಿಂದಲೂ ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಈ ದೇಶಗಳಿಗೆ ಪ್ರತಿ ವರ್ಷ ಹೋಗ್ತಾ ಇದ್ರು. ಬಹುತೇಕರು ಟ್ರಾವೆಲ್ ಅಸೋಸಿಯೇಷನ್ ಮುಖಾಂತರವೇ ಪ್ರವಾಸಕ್ಕೆ ಹೋಗ್ತಾ ಇದ್ರು. ಆದರೆ ಕರ್ನಾಟಕ ಟ್ರಾವೆಲ್ಸ್ ಅಸೋಸಿಯೇಷನ್ ಸಂಸ್ಥೆಗಳು ಕೂಡ ಇದೇ ನಿರ್ಧಾರಕ್ಕೆ ಬಂದಿವೆ. ಈ ಸತಿ ಅಜರ್ಬೈಜಾನ್ಗೆ 12ರಿಂದ 15 ಜನ ಹೋಗ್ತಾ ಇದ್ರು. ಸೊ ಟೋಟಲ್ ಟ್ರಿಪ್ ನಾವು ಆಗಸ್ಟ್ ಆರ್ ಸೆಪ್ಟೆಂಬರ್ಗೆ ಅದು ಪ್ಲ್ಯಾನ್ ಮಾಡಿದ್ರಿ. ಈಗ ಅದು ಕ್ಯಾನ್ಸಲ್ ಮಾಡಿದ್ವಿ. ಅಲ್ಲ, ಪೂರ್ತಿ ಪೇಮೆಂಟ್ ಆಗಿರಲಿಲ್ಲ, ಬಟ್ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದೀವಿ, ಮಾತುಕತೆ ಎಲ್ಲ ಆಗಿತ್ತು. ಹತ್ರ ಅವ್ರು ನನಗೆ ಕ್ಲಿಯರಾಗಿ ಹೇಳಿದ್ರು, ನೀವೇನು ಡಿಸಿಷನ್ ತೊಗೊಂಡಿದ್ದಾರಾ, ನಮಗೂ ಖುಷಿ ಆಗ್ತಾಯಿದೆ ಆ್ಯಂಡ್ ವಿ ಆರ್ ಸಪೋರ್ಟಿಂಗ್ ಸಪೋರ್ಟ್ ಮಾಡ್ತೀವಿ ಡಿಸಿಷನ್ ಅಂತ ಅವ್ರು ಸಪೋರ್ಟು ಮಾಡಿದ್ದಾರೆ. ಪಾಕ್ ಪರ ನಿಂತ ಟರ್ಕಿಗೆ ಬಾಯ್ಕಾಟ್ ಬಿಸಿ.
ಟರ್ಕಿ ಜೊತೆ ವ್ಯಾಪಾರಕ್ಕೆ ಗುಡ್ ಬೈ. ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ಟರ್ಕಿ ಮತ್ತು ಅಜರ್ಬೈಜಾನ್ ಜೊತೆಗಿನ ಎಲ್ಲಾ ವ್ಯಾಪಾರವನ್ನ ಕೊನೆಗೊಳಿಸಲು ನಿರ್ಧರಿಸಿದೆ. ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ವ್ಯಾಪಾರ ಸಮ್ಮೇಳನದಲ್ಲಿ ದೇಶಾದ್ಯಂತ 125ಕ್ಕೂ ಹೆಚ್ಚು ಉನ್ನತ ವ್ಯಾಪಾರಸ್ಥರು ಟರ್ಕಿ ಮತ್ತು ಅಜರ್ಬೈಜಾನ್ನೊಂದಿಗಿನ ಎಲ್ಲಾ ವ್ಯಾಪಾರ ಮತ್ತು ವ್ಯವಹಾರ ಸಂಬಂಧಗಳನ್ನು ಸಂಪೂರ್ಣವಾಗಿ ಬಹಿಷ್ಕರಿಸುವುದಾಗಿ ಸರ್ವಾನುಮತದಿಂದ ನಿರ್ಧರಿಸಿದ್ದಾರೆ. ಅಲ್ಲದೆ ಟರ್ಕಿ ಅಥವಾ ಅಜರ್ಬೈಜಾನ್ನಲ್ಲಿ ಯಾವುದೇ ಚಲನಚಿತ್ರಗಳನ್ನು ಚಿತ್ರೀಕರಿಸದಂತೆ ವ್ಯಾಪಾರ ಸಮುದಾಯದ ಭಾರತೀಯ ಚಲನಚಿತ್ರೋದ್ಯಮಕ್ಕೆ ಮನವಿ ಮಾಡಿತ್ತು ಮತ್ತು ಯಾವುದೇ ಚಲನಚಿತ್ರಗಳನ್ನು ಅಲ್ಲಿ ಚಿತ್ರೀಕರಿಸಿದ್ರೆ ವ್ಯಾಪಾರ ವಲಯ ಮತ್ತು ಸಾರ್ವಜನಿಕರು ಆ ಚಲನಚಿತ್ರಗಳನ್ನು ಬಹಿಷ್ಕರಿಸುತ್ತಾರೆ ಅಂತ ಎಚ್ಚರಿಸಿತ್ತು. ಟರ್ಕಿಗೆ ಬೆಂಗಳೂರು ಶಾಕ್. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸೆಲೆಬಿ ಸೇವೆ ಸ್ಥಗಿತ. ಪಾಕ್ ಪರ ನಿಂತ ಟರ್ಕಿಗೆ ಬೆಂಗಳೂರು ಸಹ ಶಾಕ್ ಕೊಟ್ಟಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟರ್ಕಿಯ ಸೆಲೆಬಿ ಏವಿಯೇಷನ್ ಏರ್ಪೋರ್ಟ್ ಸೇವೆಗಳನ್ನು ನಿನ್ನೆ ತಡರಾತ್ರಿಯಿಂದಲೇ ಸ್ಥಗಿತಗೊಳಿಸಿದೆ. ಕೇಂದ್ರ ಸರ್ಕಾರದ ಆದೇಶದ ಬೆನ್ನಲ್ಲೇ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿಯೂ ಕ್ರಮ ಜರುಗಿಸಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರತಿನಿತ್ಯ 15 ಅಂತಾರಾಷ್ಟ್ರೀಯ ವಿಮಾನಗಳು ಮತ್ತು ಕಾರ್ಗೋ ವಿಮಾನಗಳನ್ನು ಸೆಲೆಬಿ ಏವಿಯೇಷನ್ಸ್ ನಿರ್ವಹಣೆ ಮಾಡ್ತಾ ಇತ್ತು. ಅವುಗಳನ್ನು ನಿನ್ನೆ ರಾತ್ರಿಯಿಂದಲೇ ಬೇರೆ ಏರ್ ಸರ್ವಿಸಸ್ ಕಂಪನಿಗಳ ಮೂಲಕ ನಿರ್ವಹಣೆ ಮಾಡಲಾಗ್ತಿದೆ. ಒಟ್ಟಾರೆ ಉಗ್ರ ಪೋಷಕ ಪಾಕ್ ಪರ ನಿಂತ ಟರ್ಕಿ ದೇಶಕ್ಕೆ ಭಾರತ ಏಟಿನ ಮೇಲೆ ಏಟು ಕೊಡ್ತಿದೆ. ಮುಂದಿನ ದಿನಗಳಲ್ಲಿ ಈ ಬಹಿಷ್ಕಾರ ಇನ್ನಷ್ಟು ವಲಯಗಳಲ್ಲಿ ವಿಸ್ತರಣೆಗೊಳ್ಳುವುದು ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.